ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಮತ್ತು ರೈಸ್ ಇವುಗಳಲ್ಲಿ ಯಾವುದು ಉತ್ತಮ ಮತ್ತು ನೀವೇನಾದರೂ ತೂಕವನ್ನು ನಷ್ಟ ಮಾಡಲು ಪ್ಲಾನ್ ಮಾಡುತ್ತಾ ಇದ್ದರೆ ಅಥವಾ ತೂಕ ನಷ್ಟ ಮಾಡಲು ಡಯಟ್ ಮಾಡುತ್ತಾ ಇದ್ದರೆ ಖಂಡಿತವಾಗಲೂ ಕೂಡ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವೀಕ್ಷಕರೇ, ನಮ್ಮ ಭಾರತ ದೇಶದಲ್ಲಿ ಅವಲಕ್ಕಿ ನೆಚ್ಚಿನ ಉಪಹಾರವಾಗಿದೆ. ಇದು ನಮ್ಮ ಜೀರ್ಣಕ್ರಿಯೆಗೂ ಕೂಡ ಒಳ್ಳೆಯದು ಮತ್ತು ಬೆಳಗಿನ ಉಪಹಾರಕ್ಕೆ ಆರೋಗ್ಯಕರ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಅಕ್ಕಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ತೂಕ ಹೆಚ್ಚಾಗಲು ಸಹಾಯವಾಗುತ್ತದೆ. ಜೊತೆಗೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟ ಕೂಡ ಹೆಚ್ಚಾಗುತ್ತದೆ. ನಿಮ್ಗೇನಾದರೂ ಸಕ್ಕರೆ ಕಾಯಿಲೆ ಇದ್ದರೆ ಅಕ್ಕಿಯನ್ನು ಕಡಿಮೆ ಸೇವನೆ ಮಾಡಿ ಅಂತ ತಜ್ಞರು ಕೂಡ ನಿಮಗೆ ಶಿಫಾರಸು ಮಾಡುತ್ತಾರೆ. ಇನ್ನು ಅವಲಕ್ಕಿ ಮತ್ತು ಅನ್ನವನ್ನು ಒಂದೇ ರೀತಿಯ ಧಾನ್ಯಗಳಿಂದ ತಯಾರು ಮಾಡಿದರೂ ಕೂಡ ಇದರ ನಡುವೆ ಹಲವಾರು ವ್ಯತ್ಯಾಸಗಳಿವೆ. ಆರೋಗ್ಯ ತಜ್ಞರ ಪ್ರಕಾರ ಅಕ್ಕಿಗೆ ಹೋಲಿಸಿದರೆ ಅವಲಕ್ಕಿ ಕಡಿಮೆ ಕ್ಯಾಲರಿ ಮಟ್ಟ ಮತ್ತು ಹೆಚ್ಚು ಫೈಬರ್ ಅಂಶವನ್ನು ಹೊಂದಿದೆ. ಇನ್ನು ನೀವೇನಾದರೂ ತೂಕವನ್ನು ನಷ್ಟ ಮಾಡಲು ಪ್ಲಾನ್ ಮಾಡುತ್ತಾ ಇದ್ದರೆ ನಿಮಗೆ ಯಾವುದು ಒಳ್ಳೆಯದು ಅಂತ ನೋಡೋದಾದರೆ, ವೀಕ್ಷಕರೇ, ಅನ್ನವನ್ನು ಬೇಯಿಸಿದಾಗ ಅದು ಒದಗಿಸುವ ಕ್ಯಾಲರಿಗಳು ಅವಲಕ್ಕಿಗಿಂತ ಹೆಚ್ಚು. ಅವಲಕ್ಕಿಯನ್ನು ಹೆಚ್ಚು ಹೊತ್ತು ಬೇಯಿಸಬೇಕಾಗಿಲ್ಲ ಮತ್ತು ಅದು ತುಂಬ ಭಾರವಾಗಿರುವುದಿಲ್ಲ. ಕ್ಯಾಲೋರಿಗಳ ಬಗ್ಗೆ ಜಾಗೃತಿಯನ್ನು ವಹಿಸುವವರು ಅವಲಕ್ಕಿ ಪ್ರಯೋಜನಕಾರಿಯಾಗಿದೆ. ತರಕಾರಿಗಳೊಂದಿಗೆ ಬೇಯಿಸಿದ 1 ಕಪ್ ಅವಲಕ್ಕಿಯು 250 ಕ್ಯಾಲರಿಗಳನ್ನು ಹೊಂದಿದ್ದರೆ ಅದೇ 1 ಕಪ್ ಅನ್ನವು 333 ಕ್ಯಾಲರಿಗಳನ್ನು ಹೊಂದಿರುತ್ತದೆ. ಹಾಗಾಗಿ ನೀವೇನಾದರೂ ವೇಟ್ ಲಾಸ್ ಮಾಡಲು ಪ್ರಯತ್ನ ಪಡುತ್ತಾ ಇದ್ದರೆ ನೀವು ಅನ್ನಕ್ಕಿಂತ ಅವಲಕ್ಕಿಯನ್ನು ತಿನ್ನುವುದು ಒಳ್ಳೆಯದು. ಹಾಗೆಯೇ ನೀವೇನಾದರೂ ನಿಮ್ಮ ತೂಕವನ್ನು ಹೆಚ್ಚು ಮಾಡಲು ಪ್ರಯತ್ನ ಮಾಡುತ್ತಾ ಇದ್ದರೆ ಅವಲಕ್ಕಿ ಬದಲು ಅನ್ನವನ್ನು ಸೇವನೆ ಮಾಡುವುದು ಒಳ್ಳೆಯದು. ಇನ್ನು ಕಬ್ಬಿಣದ ಅಂಶ ಎದರಲ್ಲಿ ಜಾಸ್ತಿ ಇದೆ ಅಂತ ನೋಡುವುದಾದರೆ, ಅವಲಕ್ಕಿಯಲ್ಲಿ ಹೆಚ್ಚಿನ ಕಬ್ಬಿಣ ಅಂಶ ಇದೆ. ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆ ತುಂಬ ಸಹಾಯ ಮಾಡುತ್ತದೆ. ರಕ್ತಹೀನತೆಯಿಂದ ಬಳಲುತ್ತಾ ಇರುವಂಥವರು ಅವಲಕ್ಕಿಯನ್ನು ಸೇವನೆ ಮಾಡೋದ್ರಿಂದ ಇದು ನಿಮಗೆ ತುಂಬನೇ ಸಹಾಯವಾಗುತ್ತದೆ. ಇನ್ನು ಪೌಷ್ಟಿಕಾಂಶಗಳ ತಜ್ಞರ ಪ್ರಕಾರ ಅವಲಕ್ಕಿ ಪಾಲಿಶ್ ಮಾಡದ ಕಾರಣ ಇದು ಬಹಳಷ್ಟು ಫೈಬರ್ ಅಂಶವನ್ನು ಹೊಂದಿರುತ್ತದೆ. ಇದರಲ್ಲಿರುವಂತಹ ಫೈಬರ್ ಅಂಶವು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಿಂದ ಜೀರ್ಣಕ್ರಿಯೆಯು ಕೂಡ ಸುಧಾರಿಸುತ್ತದೆ. ಅವಲಕ್ಕಿಯಲ್ಲಿರುವಂತಹ ಕಬ್ಬಿಣದ ಅಂಶವು ರಕ್ತಹೀನತೆ ಕಾಯಿಲೆಯಿಂದ ಬಳಲುತ್ತಾ ಇರುವವರಿಗೆ ತುಂಬನೇ ಸಹಾಯವಾಗಿದೆ.